ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ, ಅದರಲ್ಲೂ ವಿಶೇಷ ಅಂದರೆ ವರ್ಷದ ಮೊದಲನೇ ತಿಂಗಳಲ್ಲೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ಹಾಗಾದರೆ ಅಂಗಾರಕ ಸಂಕಷ್ಟಿ ಯಾವ ದಿನಾಂಕ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಮಹತ್ವ ಏನು, ಅಂಗಾರಕ ಸಂಕಷ್ಟಿ ಆಚರಣೆ ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ಯಾವ ರೀತಿ ಪೂಜೆ ಮಾಡಬೇಕು, ಉಪವಾಸವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಉಪವಾಸ ಮುಗಿಸ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತಿ ತಿಂಗಳು ಬರೋ ಸಂಕಷ್ಟಿಗಿಂತ ಮಂಗಳವಾರ ಬರೋ ಸಂಕಷ್ಟಿ ತುಂಬಾ ವಿಶೇಷವಾದದ್ದು. ಏಕೆಂದರೆ ಮಂಗಳವಾರ ಬರೋ ಸಂಕಷ್ಟಿಯನ್ನು ನಾವು ಅಂಗಾರಕ ಸಂಕಷ್ಟಿ ಅಂತ ಕೂಡ ಕರಿತೀವಿ. ನಾವು ಪ್ರತಿ ತಿಂಗಳು ಬರೋ ಸಂಕಷ್ಟಿ ಮಾಡಲಾಗದಿದ್ರೂ ಕೂಡ ಈ ಒಂದು ಮಂಗಳವಾರ ಬಂದಂತಹ ಅಂಗಾರಕ ಸಂಕಷ್ಟಿಯನ್ನು ಮಾಡಿದರೆ ಸಾಕು, ವರ್ಷ ಇಡೀ ಮಾಡಿದಂತಹ ಸಂಕಷ್ಟಹರ ಚತುರ್ಥಿಯ ಫಲವನ್ನು ಪಡೆಯಬಹುದಾಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, 21 ಸಂಕಷ್ಟಹರ ಚತುರ್ಥಿಗಳು ಆಚರಣೆ ಮಾಡಿದಂತಹ ಪುಣ್ಯದ ಫಲವನ್ನು ಕೂಡ ಪಡೆಯಬಹುದು ಅಂತ ಹೇಳ್ತಾರೆ. ಹಾಗಾಗಿ ಈ ಅಂಗಾರಕ ಸಂಕಷ್ಟ ಚತುರ್ಥಿಗೆ ಬಹಳ ಪ್ರಾಶಸ್ತ್ಯ ಇದೆ ಅಂತ ಹೇಳಬಹುದು. ಇನ್ನು ಈ ವರ್ಷದಲ್ಲಿ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ 3 ಸಾರಿ ಬಂದಿದೆ. ವರ್ಷದಲ್ಲಿ ಅಂಗಾರಕ ಸಂಕಷ್ಟಿ ಒಂದು ಬಾರಿ ಬರೋದೇ ಅಪರೂಪ ಆಗಿರುತ್ತೆ ಕೆಲವೊಮ್ಮೆ, ಆದರೆ ಈ ಸಾರಿ 3 ಬಾರಿ ಬಂದಿರೋದು ಇನ್ನೂ ವಿಶೇಷ. ಸಂಕಷ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕನ್ನೋರು ಕೂಡ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಾಗ ಸ್ಟಾರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಈ ತಿಂಗಳು ಯಾವ ದಿನಾಂಕ ಬಂದಿದೆ ಮತ್ತು ಚತುರ್ಥಿ ತಿಥಿಯ ವೇಳೆಯನ್ನು ನೋಡೋದಾದರೆ, ಜನವರಿ 6ನೇ ತಾರೀಕು ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಜನವರಿ 7ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 50 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು. ಹಾಗಾಗಿ 6ನೇ ತಾರೀಕು ಮಂಗಳವಾರ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಚಂದ್ರೋದಯದ ಸಮಯವನ್ನು ನೋಡೋದಾದರೆ ರಾತ್ರಿ 9 ಗಂಟೆಗಿದೆ. ಹಾಗಾದರೆ ರಾತ್ರಿ 9 ಗಂಟೆಯ ತನಕ ನಾವು ಉಪವಾಸವನ್ನು ಮಾಡಬೇಕಾಗತ್ತೆ. ಆ ನಂತರ ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುಗಿಸಬೇಕಾಗತ್ತೆ. ಉಪವಾಸ ಇರುವವರು ಆದಷ್ಟು ನಿರಂಕಾರಿಯಾಗಿ ಇದ್ದರೆ ಒಳ್ಳೆಯದು. ಆಗಲ್ಲ ಅನ್ನೋರು ಹಾಲು ಹಣ್ಣು ತಗೋಬಹುದು. ಇನ್ನು ಕೆಲವೊಬ್ಬರಿಗೆ ಉಪವಾಸ ಮಾಡಿ ರೂಢಿ ಇರಲ್ಲ, ಅಥವಾ ನಿಮ್ಮ ಆರೋಗ್ಯ ಅದಕ್ಕೆ ಸಹಕಾರ ಕೊಡ್ತಿರಲ್ಲ ಅನ್ನೋದಾಗಿದ್ದರೆ, ಅಥವಾ ಶುಗರ್ ಪೇಷಂಟ್ಸ್ ಇರ್ತಾರೆ, ಅಂಥವ್ರು ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋದಾದರೆ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಹಾಕದೇ ಇರುವಂತಹ ಅಡುಗೆಯನ್ನು ನೀವು ಸೇವನೆ ಮಾಡಬಹುದು. ಸಬ್ಬಕ್ಕಿ ಕಿಚಡಿ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಈ ರೀತಿ ಮಾಡಿಕೊಂಡು ನೀವು ಸೇವನೆ ಮಾಡಬಹುದಾಗಿದೆ. ರಾತ್ರಿ ನೀವು ಉಪವಾಸ ಬಿಡುವಾಗಲೂ ಸಹ ಚಂದ್ರನನ್ನು ನೋಡಿದ ಮೇಲೆ, ಅಥವಾ ಮೋಡಗಳಾಗಿದ್ದು ಚಂದ್ರ ಕಾಣಲಿಲ್ಲ ಅಂತ ಅನ್ನೋದಾದರೆ ನೀವು ಫೋಟೋದಲ್ಲಿ ಅಥವಾ ಫೋನಲ್ಲಿ ಕೂಡ ನೋಡಬಹುದು. ಚಂದ್ರೋದಯ ಸಮಯ ಆದಮೇಲೆ ಒಂದು ತಾಮ್ರದ ಚಂಬಲ್ಲಿ ನೀರನ್ನು ತಗೊಂಡು ಅದಕ್ಕೆ ಅಕ್ಷತೆ ಮತ್ತು ಹೂವನ್ನು ಹಾಕ್ಕೊಂಡು ಓಂ ಸೋಂ ಸೋಮಾಯ ಅಂತ 3 ಸಾರಿ ಹೇಳಿಕೊಂಡು ಆಕಾಶ ನೋಡಿ ಪ್ರಾರ್ಥನೆ ಮಾಡಿ ನೀರನ್ನು ಗಿಡಕ್ಕೆ ಹಾಕಿ ಒಳಗೆ ಬಂದು ಉಪವಾಸವನ್ನು ಮುಗಿಸಬಹುದು. ಇನ್ನು ವ್ರತಗಳನ್ನು ಮಾಡಿದಾಗ ಊಟ ಮಾಡೋಕ್ಕೂ ಕೂಡ ಒಂದು ಕ್ರಮ ಇರುತ್ತೆ. ವ್ರತ ಮಾಡಿದಾಗ ಊಟಕ್ಕೆ ನೀವು ಕೆಳಗಾದರೂ ಕೂರ್ಬೋದು, ಅಥವಾ ನಿಮಗೆ ಕೆಳಗೆ ಕೂರೋಕ್ಕಾಗಲ್ಲ ಅನ್ನೋರಾಗಿದ್ದರೆ ಡೈನಿಂಗ್ ಟೇಬಲ್ ಮೇಲಾದರೂ ಕೂಡಬಹುದು. ಊಟಕ್ಕೆ ಎಲೆ ಬಳಸೋದು ಉತ್ತಮ. ಬಾಳೆ ಎಲೆ ಆಗಿರ್ಬೋದು ಅಥವಾ ಮುತ್ತಲೆ ಎಲೆ ಆಗಿರ್ಬೋದು. ಈಗ ಊಟಕ್ಕೆ ನಿಮಗೆ ಬಾಳೆ ಎಲೆ ಸಿಗದೇ ಇದ್ದರೂ ಕೂಡ ಹೊರಗಡೆ ಊಟದೆಲೆ ಸಿಗುತ್ತವೆ. ಸೊ ಅದನ್ನು ತಗೊಂಡು ಮೊದಲು ಅದನ್ನು ನೀಟಾಗಿ ತೊಳ್ಕೊಂಡು, ಹಾಗೆ ನೀವು ಊಟಕ್ಕೆ ಕೂತಾಗ ನಿಮ್ಮ ಹತ್ರ ಒಂದು ಗ್ಲಾಸಲ್ಲಿ ನೀರನ್ನು ಇಟ್ಕೊಳ್ಳಿ. ನಿಮ್ಮ ಎಲೆ ಸುತ್ತಲೂ ಕೂಡ ನೀವು ಏನು ಮಾಡ್ಕೊಂಡಿರ್ತೀರ, ನಿಮಗೆ ಪ್ರಸಾದ ಬಡಿಸ್ಕೊಂಡಾದ್ಮೇಲೆ 3 ಸುತ್ತ ಎಲೆ ಸುತ್ತ ನೀರನ್ನು ಹಾಕಿ ಮೊದಲನೇ ತುತ್ತು ಕೈಯಲ್ಲಿ ಹಿಡಿದು ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಆ ತುತ್ತನ್ನು ಸೈಡಿಗಿಟ್ಟು ನೀವು ನಿಮ್ಮ ಆಹಾರವನ್ನು ಸೇವನೆ ಮಾಡೋದು ಉತ್ತಮ. ಇನ್ನು ಪೂಜಾ ವಿಧಾನವನ್ನು ನೋಡೋದಾದರೆ, ಅಂಗಾರಕ ಅಂದರೆ ಮಂಗಳ ಗ್ರಹದ ಒಂದು ಸಂಕೇತವಾಗಿದೆ. ಆದ್ದರಿಂದ ಆ ದಿನ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಸಲ್ಲಿಸುವುದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರುವುದು, ಹಾಗೆ ಗಣೇಶನಿಗೂ ಕೂಡ ಕೆಂಪು ಬಣ್ಣದ ಹೂಗಳನ್ನು ಮತ್ತು ಗರಿಕೆಯನ್ನು ಅರ್ಪಿಸುತ್ತಾ ಪೂಜೆ ಮಾಡಬೇಕಾಗತ್ತೆ. ಈ ಒಂದು ಅಂಗಾರಕ ಚತುರ್ಥಿ ದಿನ ಸೂರ್ಯೋದಯಕ್ಕೂ ಮೊದಲು ಎದ್ದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಗಂಗಾಜಲವನ್ನು ಬಳಸಿದ ನೀರಿನಿಂದ ಸ್ನಾನ ಮಾಡಿ ನಂತರ ಶುಭ್ರ ಬಟ್ಟೆ ಧರಿಸಿ ಉಪವಾಸವನ್ನು ಪ್ರಾಮಾಣಿಕತೆ ಹಾಗೂ ನಂಬಿಕೆಯಿಂದ ಆಚರಿಸಲು ಸಂಕಲ್ಪವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ
ನಮಗೆ ಯಾವುದೇ ರೀತಿಯ ವಿಘ್ನ ಬರದಂತೆ ಈ ಉಪವಾಸ ಮಾಡಲು ಶಕ್ತಿ ಕೊಡು, ಹಾಗೆ ಇದನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ನಾವು ಮನಸ್ಸಲ್ಲಿ ತಂದುಕೊಳ್ಬೇಕಾಗತ್ತೆ. ಮೊದಲಿಗೆ ಮನೆ ದೇವರನ್ನು ನೆನೆಸಿಕೊಳ್ಳುತ್ತಾ ಮತ್ತು ಗಣೇಶನನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಸಂಕಲ್ಪವನ್ನು ಮಾಡಬೇಕು. ಇನ್ನು ಪೂಜಾ ವಿಧಾನ ನೋಡೋದಾದರೆ, ಮನೆ ಹಾಗೂ ದೇವರ ಮನೆ ಸ್ವಚ್ಛಗೊಳಿಸಿ ಬಾಗಿಲು ಮುಂದೆ ಗೂಡಿಸಿ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿ ಬಳಿಕ ಒಳಗೆ ಬಂದು ದೇವರ ಕೋಣೆಯಲ್ಲಿ ಗಣೇಶನ ಮೂರ್ತಿ ಅಥವಾ ಫೋಟೋ ಇದ್ದರೆ ಅದಕ್ಕೆ ಅರಿಶಿಣ, ಕುಂಕುಮ, ಚಂದನದಿಂದ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ಗರಿಕೆಯನ್ನು ಅರ್ಪಿಸಿ ನಂತರ ಅದಕ್ಕೆ ದೀಪಗಳನ್ನು ಬೆಳಗಿಸಬೇಕು. ಹಾಗೆ ನಾವು ಮಾಡಿದಂತಹ ನೈವೇದ್ಯವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ನೀವು ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡಬಹುದು ಅಥವಾ ಮೋದಕವನ್ನು ಕೂಡ ಮಾಡಬಹುದು. ನಂತರ ಗಣೇಶನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತಾ ಮುಂದೆ ಬರೋ ಎಲ್ಲ ದಿನಗಳು ಕೂಡ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಎಲ್ಲ ಕೆಲಸಗಳಿಗೆ ಯಶಸ್ಸು ನೀಡು, ಹಾಗೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೂಡ ನೀಡು ಎಂದು ಪ್ರಾರ್ಥನೆ ಮಾಡುತ್ತಾ ಮಂತ್ರಗಳನ್ನು ಪಠಿಸಬೇಕಾಗತ್ತೆ. ಇನ್ನು ಸಂಕಷ್ಟಿಯ ದಿನ 108 ಬಾರಿ ಓಂ ಗಂ ಗಣಪತಯೇ ನಮಃ ಎಂಬ ಈ ಗಣೇಶನ ಮಂತ್ರವನ್ನು ಪಠಿಸುವುದು ಕೂಡ ತುಂಬಾ ಒಳ್ಳೆಯದು. ನಂತರ ದೇವರಿಗೆ ಆರತಿ ಮಾಡಿ ಕಾಯನ್ನು ಒಡೆದು ಮನೆಗೆ ಯಾರಾದರೂ ಬಂದರೂ ಕೂಡ ಅವರಿಗೆ ಆರತಿಯನ್ನು ಕೊಟ್ಟು ಪ್ರಸಾದವನ್ನು ಕೊಟ್ಟು ಮುತ್ತೈದೆಯರು ಯಾರಾದರೂ ಬಂದರೆ ಅರಿಶಿಣ ಕುಂಕುಮ ನೀಡಿ ಅವರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳಿ. ಹಾಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಮನೆ ಹತ್ತಿರ ಗಣೇಶನ ದೇವಸ್ಥಾನ ಇದ್ದರೆ ಅವತ್ತಿನ ದಿನ ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗಿ ಬನ್ನಿ, ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಸಂಕಷ್ಟಿಯ ಬಗೆಗೆ ಇರುವ ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.